ಹಲೋ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನಿವತ್ತು ಕನಿಲೆ ಅಂತ ಕೇಳಿದ್ದೀರಾ? ಕನಿಲೆ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೇನೆ. ನನ್ನ ತುಂಬ ಫೇವ್ರೇಟ್ ಇದು. ಯಾಕಂದರೆ ಇತ್ತೀಚೆಗೆ ಒಂದು 4-5 ವರ್ಷ ಆಯಿತು ಕನಿಲೆ ಪಲ್ಯ ತಿನ್ನೋದೆ. ಇದು ನನ್ನ ಅಮ್ಮ ತಂದು ಕೊಟ್ಟಿದ್ದು. ನೋಡಿ, ಫಸ್ಟ್ ಕನಿಲೆನ ಹೀಗೆ ಕೊಚ್ಕೊಳ್ಬೇಕು. ಕನಿಲೆ ಅಂದರೆ ಗೊತ್ತಾಯ್ತಲ್ಲ, ಬಿದಿರಿದ್ದು ಚಿಗುರು ಬರುತ್ತಲ್ಲ, ಅದಕ್ಕೆ ಕನಿಲೆ ಅಂತ ಹೇಳ್ತಾರೆ. ಇದು ಹಳ್ಳಿ ಪದಾರ್ಥ. ಹೀಗೆ ಇದನ್ನು ಕೊಚ್ಚಿ ಎಷ್ಟು ಸಣ್ಣದಾಗುತ್ತೆ ಅಷ್ಟನ್ನು ಕೊಚ್ಚಬೇಕು. ಬೆಳಿಬಾರ್ದದು, ಎಳತ್ತಿರಬೇಕು. ಹೀಗೆ ಕೊಚ್ಚಿಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಫುಲ್ ಮಿಕ್ಸ್ ಮಾಡಿ ಹಾಕಬೇಕು. ಫುಲ್ ಬಂದ್ ಮಾಡಿ 3 ದಿವಸ, ಕಡಿಮೆ ಅಂದರೆ 3 ದಿವಸನಾಗುತ್ತೆ, 4-5 ದಿವಸನಾಗುತ್ತೆ. ಡೈಲಿ ನೀರು ಚೇಂಜ್ ಮಾಡ್ತಾ ಇರಬೇಕು. ಒಂದು ಬಕೆಟಿಗೆ ನೀರು ಹಾಕಿ ಅದರಲ್ಲಿ ಇದನ್ನು ಇಟ್ಬಿಟ್ಟು ದಿನಕ್ಕೆ 2 ಸರಿನೂ ಮಾಡ್ಬೋದು, ದಿನಕ್ಕೊಂದು ಸಲನೂ ಮಾಡ್ಬೋದು. ಆದರೆ ಕಡಿಮೆ ಅಂದರೆ 3 ದಿವಸ ಆದರೂ ನೀರಲ್ಲಿ ನೆನಿಬೇಕದು. ಡೈಲಿ ಚೇಂಜ್ ಮಾಡಬೇಕು. ಇದು 3 ದಿವಸ ನೆನೆಸಿದ ನಂತರ ಈಗ ಅದನ್ನು ನೀರು ಚೇಂಜ್ ಮಾಡಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೇನೆ ನಾನು. ಅಂದರೆ ಅದು ಒಂಥರ ಸ್ಮೆಲ್ ಇರುತ್ತೆ. ಆ ಸ್ಮೆಲ್ ಹೋಗ್ಬೇಕಂತಂದರೆ ನೀರಲ್ಲಿ ನೆನೆಸಿಡ್ಬೇಕು. ದಿನಾಲು 3 ದಿವಸನೂ ನೀರು ಚೇಂಜ್ ಮಾಡಿಟ್ಟು ಮತ್ತೆ ಕ್ಲೀನ್ ಮಾಡಿ ಬಸಿಬೇಕು ಅದನ್ನು. ನಂತರ ಮೊಳಕೆ ಬಂದ ಹೆಸರು ಕಾಳು ಇದೆಯಲ್ಲ, ಯಾಕಂದರೆ ಹೆಸರು ಕಾಳು ಯಾಕೆ ಹಾಕ್ತಾರಂದರೆ ಇದು ತುಂಬ ಹೀಟ್. ಕನಿಲೆ ಅನ್ನೋದು ತುಂಬ ಹೀಟ್, ಜೀವಕ್ಕೆ ಜಾಸ್ತಿ ಹೀಟ್ ಆಗಬಾರ್ದು ಅಂತ ಹೇಳ್ಕೊಂಡು ಕನಿಲೆ ಹೆಸರು ಕಾಳು ಹಾಕಿ ಪಲ್ಯ ಮಾಡ್ತಾರೆ. ಈಗ ಹೆಸರು ಬೇಳೆ ಇಟ್ಟು ಗ್ಯಾಸಲ್ಲಿ ಇಡ್ತಾ ಇದ್ದೇನೆ. ನಾನೊಂದು 1/4 kg ಹೆಸರು ಕಾಳು ತಗೊಂಡಿದ್ದೇನೆ. ಈಗ ಅದಕ್ಕೆ ಮಸಾಲೆ ಮಾಡುವ. ಮೆಣಸು, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಜೀರಿಗೆ ಕಾಳು, ಮತ್ತು ಸಾಸಿವೆ ಇಷ್ಟನ್ನು ಮಾಡಿಕೊಂಡು ಹುರಿಬೇಕು ಸ್ವಲ್ಪ. ನಂತರ ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ, ಈರುಳ್ಳಿ, ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಬಸ್ತಿಟ್ಟ ಕನಿಲೆನ ಮೊಳಕೆ ಬಂದ ಹೆಸರು ಕಾಳು ಬೆಂದ ನಂತರ ಅದಕ್ಕೆ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದು 10-15 ನಿಮಿಷ ಬೇಯಬೇಕು. ನಂತರ ಇದಕ್ಕೆ ಕಟ್ ಮಾಡಿಟ್ಟ ಟೊಮೆಟೊ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ರುಬ್ಕೊಂಡಿದ್ದೀವಲ್ಲ ನಾವು ಮಸಾಲೆ,
ಆ ಮಸಾಲೆನ ಮಿಕ್ಸ್ ಮಾಡಿಕೊಳ್ಬೇಕು. ಅದು 3 ದಿನ ನೀರಲ್ಲಿ ಹಾಕಿಡ್ತೇವಲ್ಲ, ಅದೇ ಒಂದು ಕೆಲಸ. ಮತ್ತು ಇದು ನಾರ್ಮಲಾಗಿ ನಾವು ಹೇಗೆ ಅಡುಗೆ ಮಾಡ್ತೇವೋ ಅದೇ ರೀತಿ ಮಾಡ್ಕೊಂಡ್ರಾಯ್ತು. ಸುಕ್ಕನೂ ಮಾಡ್ಬೋದು ಇದನ್ನು, ಹಾಗೆ ನೀರು ಮಿಕ್ಸ್ ಮಾಡದೆ ಸ್ವಲ್ಪ ಗಸಿ ಥರನೂ ಮಾಡ್ಕೊಳ್ಬೋದು. ಯಾವ ರೀತಿ 2 ರೀತಿಯೂ ಮಾಡ್ಬೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ನನಗಂತೂ ತುಂಬ ಇಷ್ಟ. ನಮ್ಮ ಅಮ್ಮನ ಮನೆಯಲ್ಲಿ ನಮ್ಮ ಚಿಕ್ಕಪ್ಪ ಇದ್ದರು. ಅವರು ಯಾವಾಗಲೂ ಪೇಟೆಗೆ ಹೋದರೆ ಇದನ್ನು ತಗೊಂಡು ಬಂದೇ ಬರ್ತಾರೆ. ಅಲ್ಲೇನು ಮಾಡ್ತೀವಿ ನಾವು, ಬಟ್ಟೆಯಲ್ಲಿ ಕಟ್ಟಿ ಬಾವಿಗೆ ಇಳಿಸೋದು, ಹಗ್ಗ ಕಟ್ಟಿ ಬಾವಿಗೆ ಇಳಿಸಿಡೋದು. ಅದು ನೀರು ಚೇಂಜ್ ಮಾಡಬೇಕಂತ ಇಲ್ಲ, ಹಾಗೆ 4-5 ದಿವಸದವರೆಗೆ ಇಡ್ತಾಯಿದ್ರು. ಆ ನಂತರ ನಾನೊಂದು 5 ವರ್ಷದಿಂದ ಈಚೆ ತಿನ್ನಲೇ ಇಲ್ಲ ಈ ಪಲ್ಯ. ಇದೀಗ ನಾನಾಗೆ ಮಾಡ್ತಾಯಿದ್ದೇನೆ. ಕುದ್ದ ನಂತರ ಈಗ ಒಗ್ಗರಣೆ ಇಡೋದು. ತೆಂಗಿನೆಣ್ಣೆ, ತೆಂಗಿನೆಣ್ಣೆಗೆ ಸಾಸಿವೆ, ಬೆಳ್ಳುಳ್ಳಿ, ಒಂದು ಮೆಣಸು, ಮೆಣಸು ಆಪ್ಷನಲ್ಲು, ಉದ್ದಿನಬೇಳೆ, ಕೊನೆಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಒಂದು 10 ಸೆಕೆಂಡ್ ಬಿಟ್ಟು ಅದಕ್ಕೆ ಹಾಕ್ಕೊಳ್ಬೋದು ಮಸಾಲೆಗೆ. ಇದು ಸಿಗೋದೇ ಕಷ್ಟ, ಕನಿಲೆ ಸಿಗೋದಿಲ್ಲ, ಎಲ್ಲ ತುಂಬ ವಿರಳ. ಸಿಕ್ಕಿದಾಗ ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ. ಈಗ ಕನಿಲೆ ಪಲ್ಯ ರೆಡಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. ನನ್ನ ಪೇಜನ್ನು ಹೀಗೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ವೀಡಿಯೋಸ್ನ ಹೀಗೆ ಹಾಕ್ತಾ ಇರ್ತೀನಿ, ಎಲ್ಲ ಟೈಪಿಗೆ ಹಾಕ್ಕೊಳ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.